ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲಿ ಕರಿಬೇವಿನ ಗಿಡ ಇದ್ರೆ ಆ ಮನೆಯಲ್ಲಿ ಏನೆಲ್ಲ ಆಗುತ್ತದೆ ಗೊತ್ತಾ? ತುಂಬಾ ಜನರಿಗೆ ಇದರ ಅಸಲಿ ರಹಸ್ಯ ತಿಳಿದೇ ಇದ್ದಷ್ಟು ತಪ್ಪುಗಳನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಅದೆಷ್ಟೋ ಜನರ ಮನೆಯ ಮುಂದೆ ಅಥವಾ ಹಿತ್ತಲಲ್ಲಿ ಕರಿಬೇವಿನ ಗಿಡ ಇದ್ದೇ ಇರುತ್ತದೆ. ಆದರೆ ನಿಜವಾಗ್ಲೂ ಮನೆಯ ಹತ್ರ ಕರಿಬೇವು ಗಿಡವನ್ನ ಬೆಳೆಸಬಹುದಾ ಅಥವಾ ಬೆಳೆಸಬಾರ್ದಾ? ಒಂದು ವೇಳೆ ಬೆಳೆಸಿದ್ರೆ ಏನಾಗುತ್ತದೆ ಅನ್ನೋ ಅನುಮಾನ, ಗೊಂದಲ ತುಂಬಾ ಜನರಲ್ಲಿರುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ, ಅದರಲ್ಲೂ ಮುಖ್ಯವಾಗಿ ಭಾರತೀಯ ಅಡುಗೆಯಲ್ಲಿ ಕರಿಬೇವು ಮತ್ತು ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆದರೆ ವಾಸ್ತು ಪ್ರಕಾರ ಕೆಲವು ಗಿಡಗಳನ್ನು ಮನೆಯಲ್ಲಿ ಬೆಳೆಸಬಾರ್ದು ಅನ್ನೋ ನಂಬಿಕೆ ಇರೋದ್ರಿಂದ ತುಂಬಾ ಜನ ಈ ಕರಿಬೇವಿನ ಗಿಡದ ವಿಷಯದಲ್ಲೂ ಗೊಂದಲಕ್ಕೊಳಗಾಗುತ್ತಾರೆ. ಹಾಗಾದ್ರೆ ನಿಜಕ್ಕೂ ಕರಿಬೇವಿನ ಗಿಡವನ್ನ ಮನೆ ಹತ್ರ ಬೆಳೆಸಬೇಕಾ ಬೇಡವಾ? ಬೆಳೆಸಿದ್ರೆ ಆ ಮನೆಯಲ್ಲಿ ಏನೆಲ್ಲ ಪವಾಡಗಳು ನಡೀತಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿಬಿಡಿ. ಯಾಕಂದರೆ ಈ ಭೂಮಿ ಮೇಲಿರೋ ಎಲ್ಲ ಔಷಧೀಯ ಗಿಡಗಳಿಗೂ ಆ ನಾರಾಯಣನೇ ಅಧಿಪತಿ. ಹಾಗಾಗಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಈ ವಿಶಾಲವಾದ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದ ಎಷ್ಟೋ ಶಕ್ತಿಗಳು, ಪ್ರಕೃತಿಯ ರಹಸ್ಯಗಳು ಅಡಗಿವೆ. ಮುಖ್ಯವಾಗಿ ನಮ್ಮ ಮನೆಯ ಆವರಣದಲ್ಲಿರುವಂಥ ಕೆಲವು ಗಿಡಗಳು ಹಿಂದಿರುವ ಆಧ್ಯಾತ್ಮಿಕ ಮತ್ತು ಆರೋಗ್ಯದ ಶಕ್ತಿಯ ಬಗ್ಗೆ ತಿಳ್ಕೊಂಡ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಕೆಲವರ ಜೀವನದಲ್ಲಿ ನೋಡಿ, ಇದ್ದಕ್ಕಿದ್ದಂತೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ, ಹಣ ಎಲ್ಲ ಕೂಡ ಒಂದೇ ಸಮನೆ ಕರಗಿ ಹೋಗ್ತಾ ಇರುತ್ತದೆ. ರಾಜನ ಥರ ಬದುಕಿರೋ ಕುಟುಂಬಗಳು ಕೂಡ ಸಾಲದ ಸುಳಿಗೆ ಸಿಲುಕಿ ಮುಂದೇನು ಮಾಡಬೇಕು ಅಂತ ತೋಚದೆ ಸ್ಥಿತಿಗೆ ತಲುಪೋದನ್ನು ನಾವು ನೋಡ್ತಾ ಇರ್ತೀವಿ. ಅಷ್ಟಕ್ಕೂ ಹೀಗೆ ಯಾಕಾಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಮ್ಮ ಹಿರಿಯರು ಪ್ರತಿಯೊಬ್ಬರ ಮನೆ ಮುಂದೆ ಅಥವಾ ಹಿತ್ತಲಲ್ಲಿ ಕರಿಬೇವಿನ ಗಿಡ ಇರಲೇಬೇಕು ಅಂತ ಯಾಕೆ ಅಷ್ಟು ಆಟ ಹಿಡಿತಾ ಇದ್ರು ಗೊತ್ತಾ? ಯಾಕಂದರೆ ಮನೆಯಲ್ಲಿ ಕರಿಬೇವಿನ ಗಿಡ ಇದ್ರೆ ಕೈಯಲ್ಲಿ ಆಸ್ತಿ, ಐಶ್ವರ್ಯ ಹಠಾತ್ತಾಗಿ ಕರಗಿ ಹೋಗದಂತೆ ಅದು ತಡೆಯುತ್ತದೆ. ಈ ವಿಷಯ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಕರಿಬೇವು ಅನ್ನೋದು ಕೇವಲ ಅಡುಗೆಯಲ್ಲಿ ರುಚಿಗಾಗಿ ಬಳಸುವಂತಹ ಎಲೆ ಮಾತ್ರ ಅಲ್ಲ, ಅದು ಅದ್ಭುತವಾದ ಐಶ್ವರ್ಯ ಪ್ರದಾಯಿನಿ. ಇದು ನಿಮ್ಮ ಮನೆಯಲ್ಲಿದ್ದರೆ ನಿಂತು ಹೋಗಿರುವಂತಹ ಹಣದ ಅರಿವು ಮತ್ತೆ ವೇಗ ಪಡೆದುಕೊಳ್ಳುತ್ತದೆ ಅಂತ ಪರಿಹಾರ ಶಾಸ್ತ್ರಗಳು ಗಟ್ಟಿಯಾಗಿ ಹೇಳುತ್ತವೆ. ಯಾರಾದರೂ ಒಂದು ಕಾಲದಲ್ಲಿ ರಾಜನ ಥರ ಸಂಪಾದನೆ ಮಾಡಿ ಇವತ್ತು 1 ರೂಪಾಯಿಗೂ ಕಷ್ಟಪಡ್ತಾ ಇದ್ರೆ ಯಾರಿಗೆ ಕೈಗೆ ಬಂದ ಕೆಲಸ ಕೈತಪ್ಪಿ ಹೋಗುತ್ತೋ, ಯಾರಿಗೆ ವ್ಯಾಪಾರದಲ್ಲಿ ಅಂದುಕೊಳ್ಳದ ನಷ್ಟಗಳು ಬರ್ತಾ ಇರುತ್ತೋ, ಅವರಿಗೆಲ್ಲರಿಗೂ ಕೂಡ ಈ ಕರಿಬೇವಿನ ಗಿಡ ಒಂದು ಆಶಾ ಕಿರಣ. ನಿಮ್ಮ ಮನೆ ಆವರಣದಲ್ಲಿ ಒಂದು ಕರಿಬೇವು ಗಿಡ ನೆಟ್ಟು ನೋಡಿ. ಆ ಗಿಡ ಬೆಳೆದು ದೊಡ್ಡದಾಗುತ್ತಾ ಹೋದಂತೆ ನಿಮ್ಮ ಮನೆಯೊಳಗೆ ಹಣದ ಹರಿವು ಕೂಡ ಹಂತ ಹಂತವಾಗಿ ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಪೂರ್ವಜರ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಧನ, ಧಾನ್ಯ, ಹೈನುಗಾರಿಕೆ ಸಮೃದ್ಧವಾಗಿರೋದಕ್ಕೆ ಪ್ರಧಾನ ಕಾರಣ ಅವರು ಪ್ರಕೃತಿ ಜೊತೆ ಒಂದಾಗಿ ಇಂತಹ ಅದೃಷ್ಟವನ್ನ ಕೊಡು ಗಿಡಗಳನ್ನ ಬೆಳೆಸುತ್ತಾ ಇದ್ರು. ಕರಿಬೇವಿನ ಗಿಡವನ್ನ ಮನೆಯ ಅದೃಷ್ಟ ದೇವತೆ ಅಂತಾನೆ ಭಾವಿಸ್ತಿದ್ರು. ಇದು ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಂಡು ಮನೆಯಲ್ಲಿ ಪಾಸಿಟಿವ್ ವಾತಾವರಣವನ್ನ ಸೃಷ್ಟಿ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತಾಂಡವಾಡ್ತಾ ಇದ್ರೆ, ಸಾಲದ ಬಾಧೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ತಕ್ಷಣವೇ ಒಂದು ಕರಿಬೇವಿನ ಗಿಡವನ್ನ ತಂದು ಸ್ವಚ್ಛವಾದ ಜಾಗದಲ್ಲಿ ನೆಡಿ. ಅದಕ್ಕೆ ಪ್ರತಿದಿನ ಭಕ್ತಿಯಿಂದ ನೀರು ಹಾಕ್ತಾ ಅದು ಆರೋಗ್ಯವಾಗಿ ಬೆಳೆಯುವಂತೆ ನೋಡಿಕೊಳ್ಳಿ. ಆ ಗಿಡ ಎಷ್ಟು ಹಸಿರಾಗಿ ಕಳೆಕಳೆಯಾಗಿ ಬೆಳೆಯುತ್ತೆ, ಸೊ ನಿಮ್ಮ ಸಂಪಾದನೆ ಕೂಡ ಅಷ್ಟೇ ವೇಗವಾಗಿ ಮತ್ತೆ ಚಿಗುರುತ್ತಾ ಹೋಗುತ್ತದೆ. ನಮ್ಮ ಹಿರಿಯರು ಅನುಭವ ಪೂರ್ವಕವಾಗಿ ಕಂಡುಕೊಂಡಿರುವಂತಹ ಸತ್ಯ. ಸ್ನೇಹಿತರೆ, ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನಪಿನಲ್ಲಿಟ್ಕೋಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಕರಿಬೇವಿನ ಗಿಡವನ್ನು ಮನೆಯಲ್ಲಿ ನೆಡುವಾಗ ಅದನ್ನು ಮನೆಯ ಪಶ್ಚಿಮ ಅಥವಾ ವಾಯುವ್ಯ ಅಂದರೆ ನಾರ್ತ್ ವೆಸ್ಟ್ ದಿಕ್ಕಲ್ಲಿ ನೆಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತದೆ. ಇದು ಮನೆಯಲ್ಲಿರುವಂತಹ ವಾಸ್ತು ದೋಷಗಳನ್ನು ನಿವಾರಿಸೋಕೆ ನೆರವಾಗುತ್ತದೆ. ಅಷ್ಟೇ ಅಲ್ಲ, ಕರಿಬೇವಿನ ಗಿಡದ ಹತ್ರ ಯಾವುದೇ ಕಾರಣಕ್ಕೂ ಕಸದ ಕವರ್ಗಳನ್ನು ಹಾಕೋದು ಅಥವಾ ಎಂಜಲು ನೀರನ್ನು ಚೆಲ್ಲೋದು ಮಾಡಬೇಡಿ. ಗಿಡ ಎಷ್ಟು ಪವಿತ್ರವಾಗಿರುತ್ತದೋ ಅಷ್ಟೇ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಆದರೆ ಸ್ನೇಹಿತರೆ, ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಆರೋಗ್ಯದ ವಿಚಾರದಲ್ಲೂ ಕರಿಬೇವು ಮಾಡುವಂಥ ಉಪಕಾರ ತಿಳ್ಕೊಂಡ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಯಾಕಂದರೆ ನಾವು ದಿನಾಗಲೂ ಊಟ ಮಾಡುವಾಗ ಆ ಎಲೆನ ತೆಗೆದು ಪಕ್ಕಕ್ಕೆ ಹಾಕಿ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ಆಗ ನಮಗೆ ಅರ್ಥ ಆಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ವಾಯು ಮಾಲಿನ್ಯ ಮತ್ತು ಹೊಸ ಹೊಸ ವೈರಸ್ಗಳು ಪ್ರಪಂಚವನ್ನು ಹೇಗೆ ನಡುಗಿಸ್ತಾ ಇದ್ದಾವೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಗಾಳಿ ಮೂಲಕ ಹರಡುವಂಥ ಕಾಯಿಲೆಗಳು ಜನರ ಪ್ರಾಣಕ್ಕೆ ಕಂಟಕ ತರ್ತಾ ಇದೆ. ಇಂತಹ ಭಯಾನಕ ಸಮಯದಲ್ಲಿ ಕರಿಬೇವಿನ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದೊಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಕರಿಬೇವಿನ ಗಿಡದಿಂದ
ಕಡೆಯಿಂದ ಬೀಸುವಂತಹ ಗಾಳಿಯಲ್ಲಿರುವಂತಹ ಅಣುಗಳಿಗೆ ವಾತಾವರಣದಲ್ಲಿರುವ ವಿಷಕಾರಿ ಅನಿಲಗಳನ್ನು ಶುದ್ಧೀಕರಿಸುವ ಅದ್ಭುತ ಶಕ್ತಿ ಇದೆ. ಇದು ಗಾಳಿಯಲ್ಲಿರುವ ಹಾನಿಕಾರಕ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ನಿಮಗೆ ಸ್ವಚ್ಛವಾದ ಪ್ರಾಣವಾಯು ಅಂದರೆ ಆಕ್ಸಿಜನ್ ನೀಡುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ವೃದ್ಧರಿದ್ದರೆ ಈ ಗಿಡ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಯಾಕಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಹೊರಗಿಂದ ಬರುವಂತಹ ಇನ್ಫೆಕ್ಷನ್ಗಳು ಅವರನ್ನು ಬೇಗ ಅಟ್ಯಾಕ್ ಮಾಡುತ್ತದೆ. ಆದರೆ ಮನೆಯಲ್ಲಿ ಕರಿಬೇವಿನ ಗಿಡ ಇದ್ದರೆ ಅದು ಆ ವೈರಸ್ ಇನ್ಫೆಕ್ಷನ್ಗಳನ್ನು ನಿಮ್ಮ ಮನೆ ಹತ್ರ ಕೂಡ ಸುಳಿಯದಂತೆ ಅಡ್ಡಿಪಡಿಸುತ್ತದೆ. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಜ್ವರ ಅಥವಾ ಸಾಂಕ್ರಾಮಿಕ ರೋಗಗಳು ಹರಡುತ್ತಾ ಇದ್ದಾಗ ಮನೆ ಮುಂದೆ ಕರಿಬೇವಿನ ಎಲೆ ತೋರಣಗಳನ್ನು ಕಟ್ತಾ ಇದ್ರು. ಹಾಗೆ ಬೇವಿನೆಲೆ ತೋರಣ ಕೂಡ ಕಟ್ತಾ ಇದ್ರು. ಇದು ವೈಜ್ಞಾನಿಕವಾಗಿಯೂ ಸಾಗಿರುವಂತಹ ಸತ್ಯ. ಗಾಳಿಯನ್ನು ಫಿಲ್ಟರ್ ಮಾಡೋ ಗುಣ ಕರಿಬೇವಿಗೆ ಇರುವಷ್ಟು ಬೇರೆ ಯಾವುದೇ ಗಿಡಕ್ಕೂ ಇರೋದಿಲ್ಲ. ನಮ್ಮ ಮಹರ್ಷಿಗಳು ಎಷ್ಟೋ ಸಂಶೋಧನೆ ಮಾಡಿ ವಾತಾವರಣ ಮಾಲಿನ್ಯ ಹೆಚ್ಚಾಗಿರುವ ಕಡೆ ಈ ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ದಾರೆ. ಕೇವಲ ಕರಿಬೇವು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಇದರ ಜೊತೆಗೆ ತುಳಸಿ, ಬೇವು ಮತ್ತು ಅಲೋವೆರಾ ಗಿಡಗಳು ಕೂಡ ಇದ್ದರೆ ನಿಮ್ಮ ಇಡೀ ಮನೆ ಒಂದು ಪುಟ್ಟ ಆಯುರ್ವೇದ ಆಸ್ಪತ್ರೆಯಾಗಿ ಬದಲಾಗಿ ಬಿಡುತ್ತದೆ. ಕರಿಬೇವಿನಲ್ಲಿರುವಂತಹ ಪೋಷಕಾಂಶಗಳ ಮೌಲ್ಯದ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಫೋಲಿಕ್ ಆಸಿಡ್ ಮತ್ತು ವಿಟಮಿನ್ AB2C, ನಿಯಾಸಿನ್ ಅಪಾರ ಪ್ರಮಾಣದಲ್ಲಿದೆ. ನಾವು ಎಷ್ಟೋ ಸಾವಿರ ರೂಪಾಯಿ ಕೊಟ್ಟುಕೊಳ್ಳುವಂತಹ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಗಳಿಗಿಂತ ಈ ಒಂದೇ ಒಂದು ಎಲೆಯಲ್ಲಿ ಅತಿ ಹೆಚ್ಚು ಶಕ್ತಿ ಇದೆ. ಆದರೆ ನಾವು ಏನು ಮಾಡ್ತೀವಿ, ಅಡುಗೆಯಲ್ಲಿ ಇದು ಕಂಡ ತಕ್ಷಣ ಅದನ್ನು ತೆಗೆದು ಪಕ್ಕಕ್ಕಿಡ್ತೀವಿ. ಇದು ನಮ್ಮ ಆರೋಗ್ಯದ ಬಗ್ಗೆ ನಮಗಿರುವಂತಹ ನಿರ್ಲಕ್ಷ್ಯಕ್ಕೆ ಸಾಕ್ಷಿ. ಕರಿಬೇವನ್ನು ಹೇಗೆ ಬಳಸಬೇಕು ಅಂತ ತಿಳಿಯದೆ ತುಂಬ ಜನ ಇದರ ಪ್ರಯೋಜನಗಳನ್ನು ಕಳೆದುಕೊಳ್ತಿದ್ದಾರೆ. ಆದರೆ ಇದನ್ನು 5 ವಿಧಾನಗಳಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನು ವಜ್ರದಂತೆ ಗಟ್ಟಿಯಾಗಿರಿಸಿಕೊಳ್ಳಬಹುದು. ಮೊದಲನೇ ವಿಧಾನ, 2 ಚಮಚ ಕರಿಬೇವಿನ ರಸವನ್ನು ತಿಳಿಯಾದ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯೋದು. ಇದು ದೇಹದ ಅತಿಯಾದ ಉಷ್ಣತೆಯನ್ನು ಅಂದರೆ ಹೀಟ್ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ಕಾಡುವಂತಹ ಬಿಸಿಲಿನ ಬೇಗೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎರಡನೇ ವಿಧಾನ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಹಸಿರು ಕರಿಬೇವು ಎಲೆಗಳನ್ನು ನೇರವಾಗಿ ಜಗಿದು ನುಂಗೋದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುವುದು ಮಾತ್ರವಲ್ಲದೆ ರಕ್ತದಲ್ಲಿರೋ ಕಲ್ಮಶಗಳೆಲ್ಲವೂ ಕೂಡ ದೂರವಾಗುತ್ತದೆ. ಮೂರನೇ ವಿಧಾನ, ಕರಿಬೇವಿನ ಟೀ. ಯಾರಿಗೆ ತೂಕ ಇಳಿಸಿಕೊಳ್ಳಬೇಕು ಅಂತ ಆಸೆ ಇದೆಯೋ ಅವರು ಕರಿಬೇವು ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಕುಡಿದರೆ ದೇಹದಲ್ಲಿರುವಂತಹ ಬೊಜ್ಜು ಮಂಜಿನಂತೆ ಕರಗೋಗುತ್ತದೆ. ನಾಲ್ಕನೇ ವಿಧಾನ, ಶುಂಠಿ ಮತ್ತು ನಿಂಬೆ ರಸದ ಜೊತೆಗೆ ಕರಿಬೇವಿನ ರಸವನ್ನು ಕೂಡ ಸೇರಿಸಿ ಕುಡಿಯೋದು. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ದಿಢೀರ್ ಹೆಚ್ಚು ಮಾಡುತ್ತದೆ. ಐದನೇ ವಿಧಾನ, ಕರಿಬೇವಿನ ಚಟ್ನಿ ಪುಡಿ. ಊಟ ಮಾಡುವಾಗ ಮೊದಲ ತುತ್ತಿಗೆ ಸ್ವಲ್ಪ ಕರಿಬೇವು ಪುಡಿ ಮತ್ತು ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಸುಧಾರಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಂಪ್ಯೂಟರ್, ಮೊಬೈಲ್ ಫೋನ್ಗಳ ಮುಂದೆ ಕಾಲ ಕಳೀತಾ ಇದ್ದಾರೆ. ಇದರಿಂದ ಅವರ ಕಣ್ಣಿಗೆ ನರಗಳು ತೀವ್ರ ಸುಸ್ತಾಗ್ತಾ ಇದ್ದಾವೆ. ಸಣ್ಣ ವಯಸ್ಸಿನಲ್ಲೇ ಕನ್ನಡಿ ಬಂದು ಬಿಡ್ತಾ ಇದೆ. ಇಂಥವರು ತಾಜಾ ಕರಿಬೇವಿನ ಎಲೆಗಳನ್ನು ಕಣ್ಣಿನ ಮೇಲಿಟ್ಟುಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರೆ ಕಣ್ಣಿನ ನರಗಳು ಉತ್ತೇಜಿತಗೊಳ್ಳುತ್ತವೆ. ಕರಿಬೇವಿನಲ್ಲಿರುವಂತಹ ವಿಟಮಿನ್ ಎ ಕಣ್ಣಿನ ರೆಟಿನಾವನ್ನು ಕಾಪಾಡುತ್ತದೆ. ಇರುಳುಗಣ್ಣಿನಂತಹ ಸಮಸ್ಯೆಗಳನ್ನು ಕೂಡ ತಡೆಯುತ್ತದೆ. ಇನ್ನೊಂದು ಭೀಕರ ಸಮಸ್ಯೆ ಅಂದರೆ ಮೂಲವ್ಯಾಧಿ ಅಂದರೆ ಪೈಲ್ಸ್. ಈ ಸಮಸ್ಯೆಯಿಂದ ಬಳಲೋರು ಪಡೋ ನರಕ ಅಷ್ಟಿಷ್ಟಲ್ಲ. ಆಪರೇಷನ್ ಮಾಡಿಸಿಕೊಂಡ್ರೂ ಕೂಡ ಮತ್ತೆ ಬರುವಂತಹ ಈ ಸಮಸ್ಯೆಗೆ ಕರಿಬೇವಿನ ಗಿಡದಲ್ಲಿ ಪರಿಹಾರ ಇದೆ. ಎಳೆ ಕರಿಬೇವು ಎಲೆಗಳ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಪ್ರತಿದಿನ ತಿಂದರೆ ಮೂಲವ್ಯಾಧಿ ಸಮಸ್ಯೆ ಬುಡ ಸಮೇತ ಗುಣವಾಗುತ್ತದೆ. ಇದು ನಿಮ್ಮ ಕರುಳಲ್ಲಿರುವಂತಹ ಕಸವನ್ನು ಕ್ಲೀನ್ ಮಾಡಿ ಮಲಬದ್ಧತೆಯನ್ನು ದೂರ ಓಡಿಸುತ್ತದೆ. ಇನ್ನು ರಕ್ತಹೀನತೆ ಅಂದರೆ ಅನಿಮಿಯಾ ಇವತ್ತಿನ ದಿನಗಳಲ್ಲಿ ಬಹುತೇಕ ಮಹಿಳೆಯರನ್ನು ಕಾಡ್ತಾ ಇರುವಂತಹ ಮುಖ್ಯ ಸಮಸ್ಯೆ. ಸುಸ್ತು, ನಿಶಕ್ತಿ, ಸಣ್ಣ ಕೆಲಸ ಮಾಡಿದರೂ ಕೂಡ ದಣಿಯದು. ಇದರ ಲಕ್ಷಣಗಳು ಕರಿಬೇವಿನಲ್ಲಿರುವಂತಹ ಐರನ್ ಮತ್ತು ಫೋಲಿಕ್ ಆಸಿಡ್ ಕೆಂಪು ರಕ್ತ ಕಣಗಳ ವೃದ್ಧಿಗೆ ಸಹಾಯ ಮಾಡಿ ನಿಮ್ಮ ರಕ್ತವನ್ನು ಹೆಚ್ಚಿಸುತ್ತದೆ. ಯಾರಿಗೆ ರಕ್ತಹೀನತೆ ಇದೆಯೋ ಅವರು ಕೇವಲ 1 ತಿಂಗಳ ಕಾಲ ಕರಿಬೇವನ್ನು ಯಾವುದಾದರೂ ಒಂದು ರೂಪದಲ್ಲಿ ತಿಂತಾ ಬಂದರೆ ಅದ್ಭುತ ಬದಲಾವಣೆಗಳನ್ನು ಕಾಣಬಹುದು. ಚರ್ಮದ ಸೌಂದರ್ಯದ ವಿಷಯದಲ್ಲೂ ಕರಿಬೇವಿಗೆ ಸಾಟಿ ಇಲ್ಲ.
ಮಾರ್ಕೆಟ್ನಲ್ಲಿ ಸಿಗುವಂತಹ ಕೆಮಿಕಲ್ ಕ್ರೀಮ್ಗಳಿಗಿಂತ ಕರಿಬೇವಿನ ಫೇಸ್ ಪ್ಯಾಕ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕರಿಬೇವನ್ನು ಮೆತ್ತಗೆ ಅರೆದು ಮುಖಕ್ಕೆ ಹಚ್ಚಿಕೊಂಡ್ರೆ ಮೊಡವೆಗಳು, ಕಲೆಗಳು ಮಾಯವಾಗಿ ಚರ್ಮ ಕಾಂತಿಯುತವಾಗುತ್ತದೆ. ಹಾಗೆಯೇ ಇತ್ತೀಚಿನ ತಲೆಮಾರಿನ ದೊಡ್ಡ ಸಮಸ್ಯೆ ಅಂದರೆ ಕೂದಲು ಉದುರುವುದು, ಏರ್ ಫಾಲ್. ಕರಿಬೇವಿನ ಎಣ್ಣೆಯನ್ನು ಬಳಸಿದರೆ ಕೂದಲು ಉದುರುವುದು ನಿಂತು ಬಿಳಿ ಕೂದಲು ಮತ್ತೆ ಕಪ್ಪಾಗುವ ಅವಕಾಶ ಕೂಡ ಇದೆ. ಕರಿಬೇವಿನಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬೇರುಗಳನ್ನು ಗಟ್ಟಿ ಮಾಡುತ್ತದೆ. ಇನ್ನು ಶುಗರ್ ಬಗ್ಗೆ ಹೇಳೋಕೆ ಬೇಡ. ಭಾರತ ಇಡೀ ಪ್ರಪಂಚಕ್ಕೆ ಶುಗರ್ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆ. ಈ ಕಾಯಿಲೆ ಒಮ್ಮೆ ಬಂದರೆ ಜೀವನ ಪರ್ಯಂತ ಮಾತ್ರೆ ನುಂಗಬೇಕು ಅಂತ ತುಂಬ ಜನ ಹೆದರ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಕರಿಬೇವು ಶುಗರ್ ರೋಗಿಗಳಿಗೆ 1 ವಾರ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ಎಲೆಗಳನ್ನು ಜಗಿಯೋದ್ರಿಂದ ರಕ್ತದಲ್ಲಿರೋ ಸಕ್ಕರೆ ಅಂಶ ಅದ್ಭುತವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇದು ನಿಮ್ಮ ಮೆದೋಜೀರಕ ಗ್ರಂಥಿಯನ್ನು ಉತ್ತೇಜಿಸಿ ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪತ್ತಿಯಾಗೋ ಥರ ಮಾಡುತ್ತದೆ. ಸ್ನೇಹಿತರೆ, ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಆ ಸಂಪಾದನೆ ವ್ಯರ್ಥ. ಕರಿಬೇವು ನಿಮ್ಮ ಮೆದುಳನ್ನು ಪ್ರಶಾಂತವಾಗಿ ಇಡೋಕ್ಕೂ ಕೂಡ ಸಹಾಯ ಮಾಡುತ್ತದೆ. ಇದು ಮಾನಸಿಕ ಒತ್ತಡ ಮತ್ತು ಆತಂಕದ ಕಡಿಮೆ ಮಾಡುತ್ತದೆ. ಕರಿಬೇವಿನ ಎಲೆಯ ಸುವಾಸನೆಯನ್ನು ಆಸ್ವಾದಿಸುವುದರಿಂದ ಮೆದುಳಿನ ನರಗಳು ರಿಲ್ಯಾಕ್ಸ್ ಆಗುತ್ತವೆ. ಅದಕ್ಕೆ ಇದನ್ನು ಸುಗಂಧಭರಿತ ಸಸ್ಯ ಅಂತ ಕೂಡ ಕರೀತಾರೆ. ಯಾವ ಮನೆಯಲ್ಲಿ ಹಸಿರು ಕರಿಬೇವು ಗಿಡ ಕಳೆಕಳೆಯಾಗಿ ನಗುತ್ತಿರುತ್ತದೋ ಆ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಮಹಾಲಕ್ಷ್ಮೀ ದೇವಿಗೆ ಈ ಗಿಡ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಇಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿ ಧನ ಧಾನ್ಯಗಳು ವೃದ್ಧಿಯಾಗುತ್ತದೆ. ಸಂಪತ್ತು ಮಾತ್ರ ಅಲ್ಲ, ಇದು ಇಡೀ ಮನೆಗೆ ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತದೆ. ನಮ್ಮ ಮನೆ ಮೇಲೆ ಬೀಳುವಂಥ ದೃಷ್ಟಿ ದೋಷಗಳಾಗಿರಬಹುದು, ಕೆಟ್ಟ ಶಕ್ತಿಗಳಾಗಿರಬಹುದು ಅಥವಾ ಹೊರಗಿನ ನೆಗೆಟಿವ್ ಎನರ್ಜಿಗಳಾಗಿರಬಹುದು, ಮನೆಯೊಳಗೆ ಪ್ರವೇಶಿಸದಂತೆ ಈ ಗಿಡ ತಡೆಯುತ್ತದೆ. ಮನೆ ಆವರಣದಲ್ಲಿ ಕರಿಬೇವಿನ ಗಿಡ ಇರೋದ್ರಿಂದ ಆ ಜಾಗ ಎಲ್ಲ ಕೂಡ ಪವಿತ್ರವಾಗುತ್ತದೆ. ವಾಸ್ತುಪರವಾಗಿಯೂ ಕೂಡ ಕರಿಬೇವಿನ ಗಿಡಕ್ಕೆ ತುಂಬಾ ಮಹತ್ವವಿದೆ. ತುಂಬ ಜನ ನಮ್ಮ ಮನೆ ವಾಸ್ತು ದೋಷದಿಂದ ಕೂಡಿದೆ, ಆದ್ದರಿಂದಾನೇ ಕಷ್ಟ ಅನುಭವಿಸ್ತಿದ್ದೀವಿ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ಕರಿಬೇವಿನ ಗಿಡ ಬೆಳೆಸೋದ್ರಿಂದ ಅಲ್ಲಿರೋ ಎಂತಹ ವಾಸ್ತು ದೋಷ ಇದ್ರೂ ಕೂಡ ಅವು ಕ್ರಮೇಣ ದೂರವಾಗ್ತವೆ. ಇದು ಮನೆ ಸುತ್ತಮುತ್ತ ಇರೋ ಎಂಥ ವಾತಾವರಣವನ್ನಾದರೂ ಶುದ್ಧೀಕರಿಸಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ಕರಿಬೇವಿನ ಗಿಡ ಇರುವಂತಹ ಮನೆಯಲ್ಲಿ ವಾಸ ಮಾಡೋರಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುವುದು ತುಂಬ ಕಡಿಮೆ. ಎಲೆಗಳನ್ನು ನಿತ್ಯವೂ ಆಹಾರದಲ್ಲಿ ಬಳಸುವುದರಿಂದ ಜೀರ್ಣಕ್ರಿಯೆ, ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತದೆ, ಕೂದಲು ಗಟ್ಟಿಯಾಗುತ್ತದೆ ಮತ್ತು ರಕ್ತ ಕೂಡ ಕ್ಲೀನ್ ಆಗುತ್ತದೆ. ಇದರಿಂದ ದೀರ್ಘಕಾಲದ ಕಾಯಿಲೆಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಕರಿಬೇವು ಗಿಡದ ಗಾಳಿ ಸೇವಿಸೋದ್ರಿಂದ ಕೂಡ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಹಾಗಾಗಿ ಜಾಗ ಇಲ್ಲ ಅಂತ ನೆಪ ಹೇಳ್ದಿರಾ ಪ್ರತಿಯೊಬ್ಬರೂ ಕನಿಷ್ಠ ಒಂದು ಸಣ್ಣ ಪಾಟ್ನಲ್ಲಾದರೂ ಕರಿಬೇವಿನ ಗಿಡವನ್ನು ಬೆಳೆಸಿಕೊಳ್ಳಿ. ನಮ್ಮ ಪೂರ್ವಜರು ಮನೆಯಲ್ಲಿ ಒಂದು ಕರಿಬೇವು ಗಿಡವನ್ನು ಪ್ರೀತಿಯಿಂದ ಬೆಳೆಸ್ತಾ ಇದ್ರು. ಅದಕ್ಕೆ ಆ ಕಾಲದಲ್ಲಿ ಮನೆಯಲ್ಲಿ ಧನಧಾನ್ಯಗಳು ಸಮೃದ್ಧವಾಗಿ ಇರ್ತಾ ಇದ್ವು. ಅದು ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಕೊಡುವುದರ ಜೊತೆಗೆ ನಿಮ್ಮ ಕುಟುಂಬಕ್ಕೆ ದೃಷ್ಟಿ ತಾಕದಂತೆ, ಕಾಯಿಲೆಗಳ ಬಾರಿಗೆ ಬೀಳದಂತೆ ಕಾಪಾಡುತ್ತದೆ. ಪ್ರತಿದಿನ ಈ ಗಿಡಕ್ಕೆ ನೀರು ಹಾಕ್ತಾ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲೂ ಹಸಿರನ್ನ, ಆನಂದವನ್ನ ತುಂಬುತ್ತದೆ. ಅದಕ್ಕೆ ಹಿಂದೆ ಸಂಕಲ್ಪ ಮಾಡಿಕೊಳ್ಳಿ, ನಿಮ್ಮ ಮನೆ ಸುತ್ತಮುತ್ತ ಒಂದು ಕರಿಬೇವಿನ ಗಿಡವನ್ನಾದರೂ ನೆಡಿ. ಅದು ಕೊಡುವಂಥ ಅದ್ಭುತ ಫಲಿತಾಂಶವನ್ನು ನೀವೇ ನೋಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಎಲ್ಲ ಗಿಡಮೂಲಿಕೆಗಳು ಸಹ ಒಂದಿಲ್ಲ ಒಂದು ಪ್ರಯೋಜನವನ್ನು ಹೊಂದಿರುತ್ತವೆ. ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡಪತ್ರೆ ಎಲೆ. ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ, ಶ್ವಾಸಕೋಶ, ಮೂತ್ರದ ಸಮಸ್ಯೆ, ಅಲರ್ಜಿ, ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ದೊಡ್ಡಪತ್ರೆ ಎಲೆಗಳಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ಗಿಡವನ್ನೇನಾದರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದರೆ ಎಂಥ ಭಯಾನಕ ವೈರಸ್ ಆದರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರುವುದಕ್ಕೆ ಆಗುವುದೇ ಇಲ್ಲ. ಈಗ ನೀವು ನೋಡುತ್ತಿರುವಂಥ ಈ ಗಿಡವನ್ನು ದೊಡ್ಡಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತದೆ. ಈ ಎಲೆಯನ್ನು ಶೀತ ಬಂದಾಗ ಬಳಸುತ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳಿದೆ. ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬ ಜನರಿಗೆ ಗೊತ್ತಿಲ್ಲ. ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂಥ ವಿಷಯಗಳು ನೀವು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ. ಈ ವಿಡಿಯೋದಲ್ಲಿ ದೊಡ್ಡಪತ್ರೆ
ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ. ದೊಡ್ಡ ಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳನ್ನು ಕೂಡ ಓಡಿಸಲು ಸಹಾಯ ಮಾಡುತ್ತದೆ. ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ. ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದ್ಕೊಳ್ತೀನಿ. ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ. ಈ ಎಲೆಗಳು ಒಳ್ಳೆ ಸುವಾಸನೆ ಹಾಗೂ ರುಚಿ ಹೊಂದಿರುತ್ತದೆ. ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವಂಥದ್ದು. ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದ್ರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನು ಮನೆಯಲ್ಲಿ ತಪ್ಪದೇ ಬೆಳೆಸಬೇಕು. ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯವಿರುವುದಿಲ್ಲ. ಈ ಗಿಡ ನಿಮಗೆ 100% ಸೆಕ್ಯೂರಿಟಿ ಕೊಡುತ್ತದೆ. ದೊಡ್ಡ ಪತ್ರೆ ಎಲೆ ಸ್ವಲ್ಪ ದಪ್ಪಗಿರುತ್ತದೆ. ಇದರಿಂದ ಅಜ್ವೈನ್ ಅಥವಾ ಓಂ ಕಾಲಿನ ವಾಸನೆ ಬರುತ್ತದೆ. ಕೇವಲ ಈ ಎಲೆಯ ವಾಸನೆ ನೋಡಿದರೂ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ. ಉಸಿರಾಟದ ಸಮಸ್ಯೆ ಹೋಗುತ್ತದೆ. ಈ ಎಲೆಯನ್ನು ಹಾಗೆ ಬಾಯಲ್ಲಿ ಹಾಕ್ಕೊಂಡು ಅಗೆದು ತಿನ್ನಬಹುದು. ಈ ಎಲೆಯನ್ನು ತಿಂದರೆ ಜೀರ್ಣ ಸಂಬಂಧಿತ ಸಮಸ್ಯೆ ಬರುವುದಿಲ್ಲ. ಮಲಬದ್ಧತೆ, ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇದಕ್ಕಾಗಿ ನೀವು ಊಟ ತಿಂದ ನಂತರ ಒಂದು ದೊಡ್ಡ ಪತ್ರೆ ಎಲೆಯನ್ನು ತಿನ್ನಬೇಕು. ಈ ರೀತಿ ಪ್ರತಿದಿನ ತಿನ್ನುತ್ತಿದ್ದರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರೆಗೂ ಕೂಡ ಹಸಿವಾಗುತ್ತದೆ. ಪ್ರತಿದಿನ ಒಂದು ದೊಡ್ಡ ಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ದರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಎಂಥ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ. ಅದರ ಜೊತೆಗೆ ನಿಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಕ್ಲೀನ್ ಆಗುತ್ತೆ. ಇದನ್ನು ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಚಿಕ್ಕ ಪಾಟಲ್ಲೂ ಕೂಡ ಇದು ಬೆಳೆಯುತ್ತದೆ. ಇದು ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ. ಇದನ್ನು ಮನೆಯೊಳಗೆ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮೂಗಿನ ಮೂಲಕ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸದಂತೆ ಮಾಡುತ್ತದೆ. ಇದನ್ನು ಪೂರ್ವ ಕಾಲದಿಂದಲೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಕೆಮ್ಮು ಅಧಿಕವಾಗಿದ್ದರೆ ದೊಡ್ಡ ಪತ್ರೆ ಎಲೆಯಿಂದ ರಸ ತೆಗೆದು 5 ml ರಸಕ್ಕೆ 2.5 ml ಜೇನುತುಪ್ಪ ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ. ಈ ರೀತಿ ನೀವು ದಿನದಲ್ಲಿ 2 ರಿಂದ 3 ಸಲ ಕುಡಿಯಬಹುದು. ಪುಟ್ಟ ಮಕ್ಕಳಿಗೂ ಕೂಡ ಕೊಡಬಹುದು. ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ರೆ ದೊಡ್ಡ ಪತ್ರೆ ಎಲೆಯ ರಸವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನು ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ. ಈ ರೀತಿ ಹಚ್ಚುವುದರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿಂದ ವೈರಸ್ ಒಳಗಡೆ ಹೋಗುವುದಿಲ್ಲ. ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರುವುದಿಲ್ಲ. ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ಸನ್ನು ಅತಿ ಬೇಗನೆ ನಮ್ಮ ಮೈಯೊಳಗೆ ತಂದುಕೊಳ್ಳುತ್ತಾರೆ. ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುವುದರಿಂದಾಗಿ ಆಗಾಗ ಶೀತ, ಕೆಮ್ಮು, ಜ್ವರ ಬರುತ್ತಲೇ ಇರುತ್ತದೆ. ಈ ರೀತಿ ದೊಡ್ಡ ಪತ್ರೆ ಎಲೆಯ ರಸವನ್ನು ಲೈಟಾಗಿ ತುಟಿ ಮೇಲೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಡೆಗಟ್ಟಬಹುದು. ಈ ರಸವನ್ನು ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಿಕೊಳ್ಳಬಹುದು. ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ. ಇದನ್ನು ಡೈರೆಕ್ಟಾಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕೂಡ ಕುಡಿಯಬಹುದು. ಶೀತ, ಕೆಮ್ಮು ಇರುವವರಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿದರೆ ಚೆನ್ನಾಗಿ ಅನಿಸುತ್ತದೆ. ಆ ರೀತಿ ನಾವು ಕುಡಿಯುವುದು ಆರೋಗ್ಯವಾಗಿದ್ದರೆ ನಾವು ಒಳ್ಳೆಯದಲ್ವಾ? ಹಾಗಾಗಿ 1 ಲೋಟ ನೀರಿಗೆ 5 ದೊಡ್ಡ ಪತ್ರೆ ಎಲೆಗಳನ್ನು ಹಾಕಿ 5 ನಿಮಿಷ ಕುದಿಸಿಟ್ಟುಕೊಂಡು ಆ ನೀರು ಕುದಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ 1 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕೂಡ ಶೀತ, ಕೆಮ್ಮು ಹೊರಟು ಹೋಗುತ್ತದೆ. ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ, ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಕೆಲವರಿಗೆ ಸರಿಯಾಗಿ ಬಾತ್ರೂಮ್ ಬರುವುದಿಲ್ಲ. ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ 1 ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ. ಇತ್ತೀಚೆಗೆ 30 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ. ತುಂಬ ಹೊತ್ತು ಕೂರಲಾಗುವುದಿಲ್ಲ. ಹಾಗೆ ಕೂತ ನಂತರ ಮೇಲೆ ಏಳಲು ಕಷ್ಟಪಡುತ್ತಾರೆ. ತುಂಬ ಹೊತ್ತು ನಿಲ್ಲೋಕೆ ಆಗಲ್ಲ, ನಡೆಯೋಕೆ ಆಗಲ್ಲ. ಅಂಥವರು ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ಪ್ರತಿದಿನ ಈ ಎಲೆಯ 30 ml ರಸ ಕುಡಿಯುವುದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು, ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ದರೆ ಅಲ್ಲೆಲ್ಲ ಕೂಡ ಮಸಾಜ್ ಮಾಡುತ್ತಾ ಬಂದರೆ ಪರ್ಮನೆಂಟ್ ಆಗಿ ಮಂಡಿ ನೋವು, ಬೆನ್ನು ನೋವು, ಇನ್ನು ಇತರೆ ನೋವುಗಳು ಕೂಡ ವಾಸಿಯಾಗುತ್ತದೆ. ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ದರೆ ಈ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿ ಕುಪ್ಪಳಿಸುತ್ತಾ ಇದ್ದರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತದೆ.
ಜ್ವರ ಕಡಿಮೆಯಾಗಬೇಕು ಅಂದರೆ ಈ ಎಲೆಯ ರಸವನ್ನು 2 ಚಮಚ ಕುಡಿದರೆ ಸರಿ ಹೋಗುತ್ತೆ. ಮೈಮೇಲೆ ಎಲ್ಲಾದರೂ ಉರಿ ಅಥವಾ ನವೆ ಇದ್ದರೆ ಈ ಎಲೆಯ ರಸವನ್ನು ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ಟರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಉರಿಯಾಗೂ ನವೆಯನ್ನು ಹೋಗಲಾಡಿಸುತ್ತದೆ. ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ಎಳೆದುಕೊಂಡ್ರೆ ಅಸ್ತಮ ಕಂಟ್ರೋಲ್ಗೆ ಬರುತ್ತದೆ. ಶೀತ ಬಂದಾಗಲೂ ಕೂಡ ಈ ರೀತಿ ಇದರ ಆವಿಯನ್ನು ಎಳೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ. ಎದೆಯಲ್ಲಿ ಉರಿ ಅಥವಾ ಹುಳಿ ಅನಿಸುವುದು, ಹೊಟ್ಟೆ ಸರಿಯಿಲ್ಲ ಅನಿಸುವುದು ಅಥವಾ ವಾಂತಿ ಬರುವ ಥರ ಇದೆ ಅನಿಸಿದರೆ ಈ ಎಲೆಗಳು ಸ್ವಲ್ಪ ಮೆಣಸಿನಕಾಯಿ ಹಾಗೂ ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಅದನ್ನು ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಿಸಿಕೊಂಡು ತಿಂದರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತದೆ. ಕೆಲವರಿಗೆ ಮುಖದ ಮೇಲೆ ತುಂಬಾ ಗುಳ್ಳೆಗಳಿರುತ್ತೆ. ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನು ಉಪಯೋಗಿಸುತ್ತಾರೆ. ಏನು ಮಾಡಿದರೂ ಕೂಡ ಅದು ಹೋಗಲ್ಲ. ಹೋದರೂ ಕೂಡ ಆ ಕ್ರೀಮ್ ಬಳಸುವುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದು ಬಿಡುತ್ತದೆ. ಯಾಕಂದರೆ ಯಾವ ಕ್ರೀಮ್ ಆದರೂ ಬ್ಯಾಕ್ಟೀರಿಯಾಗಳನ್ನು ಮೇಲಿಂದ ಕೊಲ್ಲುತ್ತದೆ ಹೊರತು ಆಳದವರೆಗೂ ಹೋಗಿ ಕೊಲ್ಲುವುದಿಲ್ಲ. ಈ ಎಲೆಯ ರಸವನ್ನು ಮುಖದ ಮೇಲೆ ಮಸಾಜ್ ಮಾಡುತ್ತಿದ್ದರೆ ಗುಳ್ಳೆಗಳನ್ನು ತಯಾರಿಸುವಂಥ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತದೆ. ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ಥರ ಸಾಫ್ಟ್ ಆಗಿ ತಯಾರಾಗುತ್ತದೆ. ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ರಸ ಕುಡಿಯುವುದನ್ನು ಮಾಡುತ್ತಿದ್ದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕೂಡ ಕರಗುತ್ತದೆ. ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತದೆ. ಸೊಳ್ಳೆಗಳನ್ನು ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳನ್ನು ಅಥವಾ ಓಡೋಮಾಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೀವಿ. ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು. ಸೊಳ್ಳೆಗಳು ಚಿಕ್ಕ ಕೀಟಗಳಾಗಿದ್ದರಿಂದ ಅದು ಬೇಗನೆ ಸಾಯುತ್ತೆ. ಆದರೆ ನಮಗೂ ಕೂಡ ಸ್ವಲ್ಪವಾದರೂ ಅದು ಹಾನಿ ಮಾಡುತ್ತೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಸೊಳ್ಳೆಗಳನ್ನು ಓಡಿಸೋಕ್ಕೆ ನಮಗೂ ಕೂಡ ಹಾನಿಯಾಗದೇ ಇರೋಕ್ಕೆ ಆಗಲ್ಲ. ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂಥ ಸೊಳ್ಳೆಗಳೆಲ್ಲ ಕೂಡ ಓಡಿ ಹೋಗುತ್ತೆ. ನೀವು ಬೇಕಿದ್ರೆ ಇದರ ರಸವನ್ನು ಕೂಡ ಹಚ್ಕೊಂಡು ಮಲಗಬಹುದು. ಮಕ್ಕಳಿಗೂ ಕೂಡ ಹಚ್ಚಬಹುದು. ಯಾವುದೇ ಹಾನಿ ಅಲರ್ಜಿ ಆಗಲ್ಲ. ಚೇಳು, ಜೇನು ಅಥವಾ ಯಾವುದಾದ್ರೂ ಹುಳ ಕಚ್ಚಿ ಉರಿ ನೋವು ಆಗುತ್ತಿದ್ರೆ ಈ ಎಲೆಯ ರಸವನ್ನು ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತೆ. ಇದೊಂದೇ ಅಲ್ಲದೆ ಹಾವು ಕಚ್ಚಿದರೂ ಕೂಡ ಇದನ್ನು ಔಷಧದಂತೆ ಉಪಯೋಗಿಸಬಹುದು. ಒಂದು ವೇಳೆ ಹಾವು ಕಚ್ಚಿದರೆ ಕೈಯಲ್ಲಿ ಕೆಲವು ಎಲೆಗಳನ್ನು ಇಚುಕಿ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿದರೆ ವಿಷ ದೇಹವೆಲ್ಲ ಹರಡದಂತೆ ಅದೇ ಜಾಗದಲ್ಲಿರುತ್ತದೆ. ಆಗ ನೀವು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ. ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತದೆ. ಇದನ್ನು ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುವುದಿಲ್ಲ. ಕಣ್ಣು ಭಾರ ಅಥವಾ ಉರಿ ಅನಿಸುತ್ತಿದ್ದರೆ ಈ ಎಲೆಯನ್ನು 5 ನಿಮಿಷ ಫ್ರೀಜರ್ ಒಳಗಿಟ್ಟು ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ಕಣ್ಣಿಗೆ ಸುತ್ತಿ 15 ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತದೆ. ಕಣ್ಣಿಗೂ ಕೂಡ ಆರಾಮವಾಗಿರುತ್ತದೆ. ನಿಮ್ಮ ಹೊಟ್ಟೆಯೊಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನು 5 ml ಕುಡಿದರೆ ಸರಿ ಹೋಗುತ್ತದೆ. ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತೇನಿಲ್ಲ. ಈ ಎಲೆಯ ರಸದಿಂದ 5 ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು 15 ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದರೂ ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಬರದೇ ಇರುತ್ತದೆ. ಶೀತ ಜಾಸ್ತಿಯಾಗಿ ಮೂಗಿಂದ ಉಸಿರಾಡಲು ಆಗುತ್ತಿಲ್ಲ ಅಂದರೆ ಈ ಎಲೆಯನ್ನು ಇಚುಕಿ ಆ ವಾಸನೆಯನ್ನು ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲ್ಯಾಕ್ ಸರಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಗಿಡ ನಿಮ್ಮ ಆರೋಗ್ಯವನ್ನು ಎಷ್ಟೊಂದು ಒಳ್ಳೆಯದು ಮಾಡುತ್ತೆ ಅಂತ. ಹಾಗಾಗಿ ಶೋ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದನ್ನು ಬಿಟ್ಟು ಇಂಥ ಆರೋಗ್ಯ ಕೊಡುವಂಥ ಗಿಡಗಳನ್ನು ಮನೆಯಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.